ದರ್ಶನ್ ಪುತ್ರ ಪ್ರಯಾಣಿಸ್ತಾ ಇದ್ದಂತಹ ಕಾರ್ ಮತ್ತೆ ಬೈಕ್ ಡಿಕ್ಕಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡ್ಯಾಶ್ ಬೋರ್ಡ್ನಲ್ಲಿ ಕಾರ್ ಬೈಕ್ ಅಪಘಾತದ ದೃಶ್ಯ ದಾಖಲಾಗಿದೆ. ಕಾರ್ ಡಿಕ್ಕಿಯಾದ ಕೂಡಲೇ ಬೈಕ್ ಸವಾರರು ಕೆಳಗೆ ಬೀಳೋದು, ಹೇಗೆ ಡಿಕ್ಕಿ ಆಯಿತು ಅನ್ನುವಂಥದ್ರ ಬಗ್ಗೆ ಕೂಡ ಡ್ಯಾಶ್ ಕ್ಯಾಮ್ರಾದಲ್ಲಿ ಆ ಎಲ್ಲ ವಿಡಿಯೋ ಸೆರೆ ಸಿಕ್ಕಿದೆ. ನೋಡಿ, ಆ ದೃಶ್ಯಗಳನ್ನು ನಿಮಗೆ ತೋರಿಸ್ತೀವಿ ನಾವೀಗ. ನೋಡಿ, ಇದೇ ದೃಶ್ಯ. ಇದು ಕಾರ್ನಲ್ಲಿ ಇರುವಂಥ ಒಂದು ಡ್ಯಾಶ್ ಕ್ಯಾಮ್ರಾ ಏನಿರುತ್ತಲ್ಲ, ಫ್ರಂಟ್ ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಕಿರುವಂಥ ವಿಡಿಯೋ ಇದು. ಕಾರ್ ಪಾಸ್ ಆಗ್ತಾ ಇದೆ, ಒಂದು ಕ್ರಾಸ್ ರೋಡ್ ಒಂದಿದೆ. ಆ ಕ್ರಾಸ್ ರೋಡಲ್ಲಿ ಆ ಕಾರ್ ರೈಟ್ ಟರ್ನ್ ತೊಗೊಳುತ್ತೆ. ಆ ರೈಟ್ ಟರ್ನ್ ತೊಗೊಳ್ಳುವಾಗ ಆ ಸೈಡ್, ಈಗ ನಮಗೆ ಈ ಟಿ ವಿ ಸ್ಕ್ರೀನಲ್ಲಿ ಅಂತ ಹೇಳಿದ್ರೆ ರೈಟ್ ಸೈಡಿಂದ, ಈಗ ನಮಗೆ ಇಲ್ಲಿಂದ ನೋಡೋದಾದರೆ ನಿಮಗೆ ಲೆಫ್ಟ್ ಸೈಡು. ಸೊ ಅಲ್ಲಿಂದ ಒಂದು ವೆಹಿಕಲ್ ಬರುತ್ತೆ, ಟೂ ವೀಲರ್. ಸೊ ಈಗ ಇದರಲ್ಲಿ ಯಾರು ತಪ್ಪು ಅನ್ನುವಂಥದ್ರ ಬಗ್ಗೆ ಈಗ ಪೊಲೀಸರು ಅನಲೈಸ್ ಮಾಡಬೇಕು. ಯಾಕಂದರೆ ಇವರು ಸ್ಟ್ರೈಟ್ ರೋಡ್ ಹೋಗ್ತಾ ಇದ್ದಾರೆ, ಇದಕ್ಕಿದ್ದಾಗೆ ಅಲ್ಲಿ ಅಡ್ಡ ರಸ್ತೆ ಇರೋದ್ರಿಂದಾಗಿ ಇಲ್ಲ ಲೆಫ್ಟ್ ಹೋಗಬೇಕು ಇಲ್ಲ ರೈಟ್ ಹೋಗಬೇಕು, ಇವ್ರು ರೈಟ್ ತೊಗೊಳ್ತಾರೆ. ಬಟ್ ರೈಟ್ ತೊಗೊಂಡಾಗ ಆ ಕಡೆ ರೈಟಿಂದನೂ ಕೂಡ ಒಂದು ಟೂ ವೀಲರ್ ಬರ್ತಾ ಇತ್ತು. ಆ ಟೈಮಲ್ಲಿ ನೋಡಿ, ಇಬ್ರಿಗೂ ಕ್ಲಾಶ್ ಆಗಿದೆ ಈಗ. ಸೊ ಇದು ಆ್ಯಕ್ಚುಲಿ ನಡೆದಿರುವಂಥದ್ದು. ಈಗ ಕಾರ್ನಲ್ಲಿ ಇದ್ದಂಥವ್ರು ಏನು ಹಾರ್ನ್ ಹೊಡಿಲಿಲ್ವಾ, ರೈಟ್ ಇಂಡಿಕೇಟರ್ ಕರೆಕ್ಟಾಗಿ ಹಾಕಲಿಲ್ವಾ, ಅಥವಾ ಎಕ್ಸ್ಟ್ರೀಮ್ ರೈಟನ್ನು ಎಳೆದಿದ್ದಾರಾ, ಇನ್ನೊಂಚೂರು ಮುಂದೆ ಹೋಗಿ ರೈಟ್ ತೊಗೊಳ್ಬೇಕಿತ್ತ ಅನ್ನುವಂಥದ್ದೆಲ್ಲವೂ ಕೂಡ ಈಗ ಪ್ರಶ್ನೆಗಳು ಬರ್ತಾವೆ. ನೋಡಿ, ಇಲ್ಲಿ ಒಂದು ಆಟೋ ಪಾಸ್ ಆಗುತ್ತೆ, ಅಲ್ಲೊಂದು ಮತ್ತೊಂದು ಹೆಚ್ಚು ಸಮಸ್ಯೆ ಆಗಿರೋದು ಅಲ್ಲೊಂದು ರೈಟ್ ಸೈಡಲ್ಲಿ ಒಂದು ಬಸ್ ನಿಂತಿದೆ. ಅದು ಕೂಡ ಬಹುಶಃ ಬ್ಲೈಂಡ್ ಸ್ಪಾಟ್ ಆಗಿರ್ಬೋದು, ಹಾಗಾಗಿ ತೊಂದರೆ ಆಗಿದೆ ಅನ್ನುವಂಥದ್ದನ್ನು ಕೂಡ ಈಗ ಹೇಳಲಾಗ್ತಾ ಇದೆ.